ಸ್ನೇಹಿತರೆ ನಮಸ್ಕಾರ. ವರ್ಷಕ್ಕೆ ಖರ್ಚು ಮಾಡಿದ್ದು ಬರೀ 22,000, ಆದರೆ ಗಳಿಸಿದ್ದು ಲಕ್ಷ. ಮೈಸೂರು ರೈತನ ಯಶಸ್ಸಿನ ಗುಟ್ಟು ಇದು. ಹೌದು, ಮೈಸೂರಿನ ಮಾವಿನಹಳ್ಳಿಯ ರೈತ ಸಿದ್ದೇಶ್ 2 ಎಕರೆ ಜಮೀನಿನಲ್ಲಿ ಸಾವಯವ ಗುಂಪು ಬಾಳೆ ಮತ್ತು ಏಲಕ್ಕಿಯನ್ನು ಬೆಳೆದು ವರ್ಷಕ್ಕೆ 8 ಲಕ್ಷ ಆದಾಯ ಗಳಿಸಿ ಸಣ್ಣ ರೈತರಿಗೆ ಮಾದರಿಯಾಗಿದ್ದಾರೆ. ಇಂದಿನ ದಿನಗಳಲ್ಲಿ ಕೃಷಿ ಅಂದರೆ ನಷ್ಟದ ಬಾಬ್ತು ಅಂತ ದೂರ ಸರಿಯುವ ಯುವಕರೇ ಹೆಚ್ಚು. ಆದರೆ ಮೈಸೂರು ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಸಿದ್ದೇಶ್ ಅವರು ಇದನ್ನು ಸುಳ್ಳು ಮಾಡಿದ್ದಾರೆ. ಕೇವಲ 2 ಎಕರೆ ಜಮೀನಿನಲ್ಲಿ ಅತ್ಯಂತ ವ್ಯವಸ್ಥಿತವಾದ ಸಾವಯವ ಕೃಷಿ ಮಾಡುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ಗುಂಪು ಬಾಳೆ ಮತ್ತು ಏಲಕ್ಕಿ ಬೆಳೆಯುವ ಮೂಲಕ ಇವರು ವರ್ಷಕ್ಕೆ ಬರೋಬ್ಬರಿ 8 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಅಂದರೆ ನಂಬಲೇಬೇಕು. ಖರ್ಚು ಕಮ್ಮಿ, ಲಾಭ ಜಾಸ್ತಿ. ಸಿದ್ದೇಶ್ ಅವರ ಯಶಸ್ಸಿನ ಮೂಲ ಮಂತ್ರವೇ ಕಡಿಮೆ ವೆಚ್ಚ, ಅಧಿಕ ಇಳುವರಿ. ವರ್ಷಕ್ಕೆ ಕೇವಲ 22,000 ರೂಪಾಯಿ ವೆಚ್ಚದಲ್ಲಿ ಇಡೀ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ದೊರೆಯುವ ದುಬಾರಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ತಮ್ಮದೇ ಮನೆಯ ಗೋಮಯ, ಜೀವಾಮೃತ ಹಾಗೂ ವರ್ಮಿ ಕಾಂಪೋಸ್ಟ್ ಬಳಸಿ ಭೂಮಿಯನ್ನು ಫಲವತ್ತಾಗಿಸಿದ್ದಾರೆ. ನೀರಿನ ಉಳಿತಾಯಕ್ಕಾಗಿ ಡ್ರಿಪ್ ಇರಿಗೇಷನ್ ಪದ್ಧತಿ ಅಳವಡಿಸಿಕೊಂಡಿರೋದು ಇವರ ಜಾಣ್ಮೆಗೆ ಸಾಕ್ಷಿಯಾಗಿದೆ. ಇಂದಿನ ದಿನಗಳಲ್ಲಿ ಕೃಷಿ ಅಂದರೆ ನಷ್ಟದ ಬಾಬ್ತು ಅಂತ ದೂರ ಸರಿಯುವ ಯುವಕರೇ ಹೆಚ್ಚು. ಆದರೆ ಮೈಸೂರು ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಸಿದ್ದೇಶ್ ಅವರು ಇದನ್ನು ಸುಳ್ಳು ಮಾಡಿದ್ದಾರೆ. ಕೇವಲ 2 ಎಕರೆ ಜಮೀನಿನಲ್ಲಿ ಅತ್ಯಂತ ವ್ಯವಸ್ಥಿತವಾದ ಸಾವಯವ ಕೃಷಿ ಮಾಡುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ಗುಂಪು ಬಾಳೆ ಮತ್ತು ಏಲಕ್ಕಿ ಬೆಳೆಯುವ ಮೂಲಕ ಇವರು ವರ್ಷಕ್ಕೆ ಬರೋಬ್ಬರಿ 8 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಅಂದರೆ ನಂಬಲೇಬೇಕು. ಸಿದ್ದೇಶ್ ಅವರ ಈ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಂದಿನ ದಿನಗಳಲ್ಲಿ ಕೃಷಿ ಅಂದರೆ ದೂರ ಹೋಗುವಂತಹ ಜನತೆಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಸಿದ್ದೇಶ್ ಅವರ ಈ ಮಾದರಿ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಅದ್ಭುತ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.